ಅಯ್ಯಪ್ಪ ಸ್ವಾಮಿಯ ಪಂಚರತ್ನ ಶ್ಲೋಕದಲ್ಲಿ 3ನೇ ಶ್ಲೋಕ, ಮತ್ತಮಾತಂಗ ಗಮನಂ ಕಾರುಣ್ಯಾಮೃತಪೂರಿತಂ ಸರ್ವ ವಿಘ್ನ ಹರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ. ಮತ್ತಮಾತಂಗ ಗಮನಂ, ಮದವೇರಿದ ಆನೆಯ ಮೇಲೆ ಬರುವಂತವನು. ನಮ್ಮೆಲ್ಲರ ಮನಸ್ಸಿನಲ್ಲಿ ನಾನು, ನನ್ನದು, ನಾನೇ ಎಲ್ಲವೂ ಎಂಬಂತಹ ದುರ್ಬುದ್ಧಿ ಮದವೇರಿದ ಹಾಗೆ ನಮ್ಮ ಮನಸ್ಸು ಅಲ್ಲಿ ಅಲೆದಾಡ್ತಾ ಇದೆ. ಹೀಗೆ ನಮ್ಮನ್ನ ಅಡಗಿಸಲು ಶಾಸ್ತ್ರನಿಂದಲೂ ಮಾತ್ರ ಸಾಧ್ಯ ಎಂಬುದು ಇದರ ಅರ್ಥ. ಇನ್ನು ತತ್ವಾರ್ಥವಾಗಿ ನೋಡೋದಾದ್ರೆ ಸ್ವಾಮಿಗೆ ವಿಶೇಷವಾಗಿ 3 ವಾಹನಗಳನ್ನ ಹೇಳಲಾಗುತ್ತೆ. ಹರಿವರಾಸ ನಮ್ಮಲ್ಲಿ ಕಳವ ಕೇಸರಿ ವಾಜಿವಾಹನ. ಕಳವ ಅಂದ್ರೆ ಆನೆ, ಕೇಸರಿ ಅಂದ್ರೆ ಸಿಂಹ, ವಾಜಿ ಅಂದ್ರೆ ಕುದುರೆ. ಹೀಗೆ ವಿಶೇಷವಾಗಿ 3 ವಾಹನಗಳನ್ನ ಹೇಳಲಾಗುತ್ತೆ. ಅದರಲ್ಲಿ ಒಂದು ಆನೆ. ಆನೆಯ ಮೇಲೆ ಬರುವಂತಹ ಶಾಸ್ತ್ರ. ಆ ಆನೆ ಹೇಗಿದೆ ಅಂದ್ರೆ ಮದವೇರಿದ ಆನೆ, ಅದರ ಮೇಲೆ ಕುಳಿತು ಶಾಸ್ತ್ರ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ ಅಂತಂದ್ರೆ ಕಾರುಣ್ಯಾಂ ಮೃತಪೂರಿತಂ, ಕಾರುಣ್ಯವೇ ಕರುಣೆಯೇ ತುಂಬಿದಂತಹ ಮೂರ್ತಿಯಾಗಿ ಸ್ವಾಮಿ ಆ ಆನೆಯ ಮೇಲೆ ಬರ್ತಾ ಇದ್ದಾನೆ. ಸದಾ ಸರ್ವಕಾಲವೂ ತನ್ನ ಭಕ್ತರ ಒಳಿತಿಗಾಗಿ, ತನ್ನ ಭಕ್ತರ ಚಿಂತೆಯಲ್ಲೇ ಇರುವಂತಹ ಮೂರ್ತಿ ನಮ್ಮ ಅಯ್ಯಪ್ಪ ಸ್ವಾಮಿ. ಹೇಗೆ ನಾವೆಲ್ಲ ಸ್ವಾಮಿಯ ಮೇಲೆ, ಸ್ವಾಮಿಯ ನಾಮವನ್ನ ಸ್ಮರಿಸ್ತಾ ಇರ್ತೀವಿ, ಸ್ವಾಮಿಯ ಮೇಲೆ ಪ್ರೀತಿಯನ್ನ ಇಟ್ಟಿರ್ತೀವಿ, ಅಷ್ಟೇ ಪ್ರೀತಿಯನ್ನ ಪ್ರತಿಯೊಬ್ಬ ಭಕ್ತರ ಮೇಲೂ ಸ್ವಾಮಿ ಇಟ್ಟಿರ್ತಾನೆ. ಅವರ ಒಳಿತಿಗಾಗಿ ಸ್ವಾಮಿ ಸದಾ ಸರ್ವ ಕಾಲವೂ ಚಿಂತೆಯಲ್ಲಿರುತ್ತಾನೆ. ಹೀಗೆ ಬರುವಂತಹ ಮೂರ್ತಿ ಸರ್ವ ವಿಘ್ನ ಹರಂ ದೇವಂ, ಎಲ್ಲಾ ವಿಧ ವಿಘ್ನಗಳನ್ನ ನಾಶ ಮಾಡ್ತಾನೆ. ಒಂದೋ ಎರಡೋ ಅಲ್ಲ, ಅವನ ಜೀವಿತಾವಧಿಯಲ್ಲಿ ಪಡುವಂತಹ ಎಲ್ಲಾ ವಿಧ ಕಷ್ಟಗಳನ್ನ, ಅಡೆತಡೆಗಳನ್ನ ಸ್ವಾಮಿ ನಾಶ ಮಾಡ್ತಾನೆ. ಅಂತಹ ಮೂರ್ತಿಯನ್ನ ನಾನು ನಮಸ್ಕರಿಸುತ್ತೇನೆ. ಶಾಸ್ತಾರಂ ಪ್ರಣಮಾಮ್ಯಹಂ ಎಂಬುದೇ ಈ ಶ್ಲೋಕದ ಅರ್ಥ.